ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಬರ್ತಾ ಒಂದು ಜೆಂಡು ಬಾಂಬ್ ಬಾಟ್ಲಿ ತೊಂಬರ್ರಿ, ಯಾಕೋ ತಲೆ ನೋವಾಕತ್ತೈತಿ. ಅಲ್ಲ ರಾತ್ರಿ ಮಲ್ಗೋದು ಲೇಟ್ ಆಗಿರ್ತೈತಿ, ಬೆಳಗ್ಗೆ ನೋಡಿದ್ರೆ 6 ಗಂಟೆಗೆ ಹೇಳ್ತಿ. ಮನುಷ್ಯಗೆ ಎಂಟು ತಾಸರ ನಿದ್ದೆ ಆಗ್ಬೇಕು ಗೊತ್ತನ. ಮತ್ತು ಲೇಟಾಗಿ ಮಕ್ಕೊಂಡು ಜಲ್ದಿ ಎದ್ರೆ ತಲೆ ನೋವು ಬರಲಾರ್ದೆ ಇನ್ನೇನಕತಿ ನೋಡು. ನಾಳೆಯಿಂದ ಸ್ವಲ್ಪ ಲೇಟಾಗಿ ಎದ್ದೇಳು. ಹೌದಾ? ಹೌದು. ಅದೇ ಜಲ್ದಿ ಮಕ್ಕೊಂಡು ಜಲ್ದಿ ಹೇಳ್ಬೋದಲ್ಲ. ಅಲ್ಲ, ಮಾತುಕತೆ ಎಲ್ಲ ಇರ್ತಾವು, ಮಾತಾಡ್ತಿರ್ತೀವಿ ಊಟ ಮಾಡಿಂದ. ಅದೇನು ಜಲ್ದಿ ಮಕ್ಕೊಳಕತಿ? ಅದು ಬಿಡು ಹೋಲಿ. ನೋಡು, ಬೆಳಗ್ಗೆ ದೊಡ್ಡಷ್ಟು ತಂಪತ್ನಾಗ ಎದ್ದೇಳಕ್ಕೆ ಹೋಗಬೇಡ. ಇಲ್ಲಿ ಯಾರು ಏನು ಅನ್ನಲ್ಲ ನಿನಗೆ. ನಮ್ಮವನು ಏನು ಅನ್ನಲ್ಲ, ನಮ್ಮ ಅಪ್ಪ ಅಂತೂ ಬಿಡು, ಅವರು ಎದ್ದವ್ರ ಪಾಡಿಗೆ ಅವ್ರು ವಾಕಿಂಗ್ ಹೋಗಿ ಬರ್ತಾರೆ. ನಮ್ಮವ್ವ ಆರಾಮ್ 8-8ವರೆಗೆ ಎದ್ದೇಳ್ತಾಳೆ ಗೊತ್ತನ. ನಮ್ಮಪ್ಪ ಎದ್ದು ವಾಕಿಂಗ್ ಹೋಗಿ ಹಾಲು ತೊಗೊಂಡು ಬಂದು ಒಂದೊಂದ್ಸಲ ಅವರೇ ಚಾ ಮಾಡ್ಕೊಂಡು ಕುಡಿತಿದ್ರು. ಒಂದೊಂದ್ಸಲ ಬೇಸರ ಆದ್ರೆ ಬಾಗ್ಲ ಕಸ ಹೊಡಿತಿದ್ರು ಗೊತ್ತನ. ಎಷ್ಟು ಸಲ ಬಾಗ್ಲ ಕಸ ಹೊಡೆದು ಪೈಪಿಂದ ನೀರು ಬಿಟ್ಟಿರ್ತಿತ್ತು ಗೊತ್ತನ. ಈಗ ನೀ ಬಂದಾಗಿಂದ ಅವ್ರಿಬ್ರಿಗೂ ಫುಲ್ ರೆಸ್ಟ್ ಹೋಗ್ಲಿ. ನೀನು ದೌಡ್ ಎದ್ದು ನಿದ್ದಿಲ್ದಂಗಾಗಿ ಏನಾರು ಆರಾಮಿಲ್ದಂಗೆ ಮಾಡ್ಕೊಂಡ್ರೆ ಏನು ಗತಿ? ಅಲ್ಲ, ನಿಮ್ಮ ಮಾತು ಕೇಳಿದ್ರೆ ನನಗಂತರೂ ನನಗಂತರೂ ನಾ ಹೇಳ್ತೀನಲ್ಲ, 6 ಗಂಟೆಗೆ ನಂಗೆ ಎದ್ದೇಳ್ಬೇಕು ಅನ್ಸೋದು. ಏನು ನಂಗೆ ಅದ್ರ ಮೇಲೆ ಮಕ್ಕೊಂಡು ರೂಢ ಇಲ್ರಿ. ನಾನು ನಮ್ಮನೆಗಾದ್ರೂ 6 ಗಂಟೆಗೆ ಹೇಳ್ತಿದ್ದೆ. ಇನ್ನೂ ಹೆಂಗೆ ಗೊತ್ತಾ, ನಮ್ಮ ಕಡೆ ಎದ್ದಾಗ ಒಂಥರ ಮೋಡ ಮುಸ್ಕಿರ್ತಿತ್ತು, ಆಗ ತಣ್ಣ ಗಾಳಿ ವಾತಾವರಣ ಇಷ್ಟು ಚೆನ್ನಾಗಿ ಅನಿಸ್ತಿತ್ತು ಗೊತ್ತನ. ಇಷ್ಟು ಮಸ್ತ್ ಇರ್ತಿತ್ತು. ಕೋಳಿ ದನ ಅವೆಲ್ಲ ಇರ್ತಿದ್ವು. ನೀರು ಕುಡಿಯೋಕೆ ಕೊಟ್ಟಿರ್ತಿದ್ವಿ. ಬೆಳಗ್ಗೆ ಸಗಣಿ ತೆಗಿಯೋ ಕೆಲಸ ನಂದೇ ಇರ್ತಿತ್ತು ಗೊತ್ತನ. ನಮ್ಮ ತಂಗಿ ನೀರು ಕೊಡೋದು, ಹುಲ್ಲು ಹಾಕೋದು ಕೆಲಸ ಹಾಕಿದ್ದು. ಇನ್ನು ಮಮ್ಮಿ ಅವ ಹಾಲು ಹಿಂಡ್ತಿದ್ಲ ಗೊತ್ತನ. ಇನ್ನೊಬ್ಬಕ್ಕಿ ಅಂತೂ ಬಿಡು, ಆಕೆ ಓದೋದ್ರೊಳಗೆ ಬಿಸಿ, ಆಕೆ ಏನು ತಲೆ ಕೆಡಿಸ್ಕೊಂತಿದ್ದಿಲ್ಲ. ಹೌದಾ? ಇಲ್ಲೇನು ದನ ಆಕಳ ಇಲ್ಲಲ್ಲ? ಹ್ಞೂ ಅಂದರೆ ತಂಬರ್ತೇನೆ. ತರ್ತಿ ತಂದೆ. ಎಲ್ಲಿ? ನಿನ್ನ ರೂಮ್ನಾಗ ಕಟ್ತೀಯ? ಈ ರೂಮ್ನಾಗ ನಮ್ಮ ಅಪ್ಪನ ರೂಮ್ನಾಗ ಕಟ್ತೀಯ? ಇಲ್ಲಿ ದನಗಿನ ಆಕಳ ಕಟ್ಟಕ್ಕೆ ಜಾಗನೇ ಇಲ್ಲ. ಒಂದು ನೆಟ್ಟು ಹೂವಿನ ಗಿಡ ಹಚ್ಚಕ್ಕೆ ಜಾಗ ಇಲ್ಲ, ಪಾಟ್ನಾಗ ಇಡಬೇಕು. ಹಿಂಗೆ ಮಾತಾಡ್ಕೊಂತ ನಿಂತ ಕೆಲ್ಸಕ್ಕೆ ಲೇಟ್ ಆಕೈತಿ. ಅದು ಆಯ್ತು, ಓಕೆನೇ. ಮತ್ತೆ ನನ್ನ ಮಾಮೂಲಿಲ್ಲ ಗಿಮೂಲಿಲ್ಲ ನಡ್ರಿ. ತಲೆ ಇಡಿಸಿ ಸಾಕಾಗಿ ಹೋಗೈತೆ ನನಗಂತ್ರು. ಒಂದು ಕೆಲ್ಸಕ್ಕೆ ಲೇಟ್ ಆಯ್ತು. ಜೆಂಡು ಬಾಂಬ್ ಬಾಟ್ಲು ತೊಗೊಂಬರ್ತೇನೆ. ಮುತ್ತಿನಂತ ಹೆಂಡತೀರಲು ಮನೆಯ ಆರತಿ, ಸಂಸಾರದ ಸಾರಥಿ, ಲಲಲಲಲ ಲಲಲಲಲ ಲಲಲಲಲ. ಬಾ. ಯೂ ಇಲ್ಲಪ್ಪ, ಏನು ಅನ್ಕೋಬೇಡ್ರಿವ. ಅದು ನನಗೆ ಮೊದ್ಲಿಂದನೂ ಇವನು ಕರೆಯಕ್ಕೆ ಹಿಂಗೆ ಬಂದ್ಬಿಡ, ಹಂಗೆ ಬಂದ್ಬಿಟ್ಟೆ. ನೀ ಅದಿ ಅನ್ನೋದು ಹಾಳಾದ ತಲೆಯಾಗ ಹೋಗ್ಬಾರ್ದು ನನಗೆ. ಏನು ಅನ್ಕೋಬೇಡವ. ಅದು ನನಗೆ ಲಕ್ಷ್ಯ ಆಗಲಿಲ್ಲ ನನಗೆ. ಏನು ಅನ್ಕೋಬೇಡ. ಅದು ನಿಮ್ಮ ಅಪ್ಪಾರು ಬಂದಾರ. ಅಪ್ಪ ಬಂದಿತ್ತಾ? ಅಯ್ಯೋ ದೇವ್ರೆ, ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಯಾರ ಬಂದ್ರೆ ಅಷ್ಟು ಖುಷಿ ನೋಡು. ಏನಾರ ವಸ್ತು ಬಂದರೆ ತವ್ರ ಮನೆಯವ್ರು ಬಂದಾಗ ಆಕತ್ತೀನಿ. ತವ್ರ ಮನೆಯಿಂದ ಅಪ್ಪ ಅವನ ಬಂದುಬಿಟ್ರೆ ಮುಗಿದೋದ್ ಕತಿ. ಅಲ್ಲಲ್ಲ, ನಿನ್ನ ಕೆಲಸ ತಡ ಆಗಿಲ್ಲ? ತಡ ಆಗಿತ್ತು. ಅದು ಖರ್ಚು ಹುಡುಕಾಡತ್ತಿದ್ದೆ. ಎಲ್ಲಿ ಏನೋ ಆಕಿ ದೌಡ್ ಕೊಡವಳ್ಳು. ಪಾಪ ಕೊಡ್ತಿದ್ಲ ಏನೋ, ನಾ ಬಂದ್ಬಿಟ್ನಲ್ಲ. ನಮ್ಮ ಒಂದು ಬರೋದು ಬಂತು. ಇನ್ನೊಂದು ನಿಮಿಷ ಬಿಟ್ಟು ಬರಲಿಲ್ಲ. ಏನು ನಗಾತಿರೇನ? ನನ್ನ ಪರಿಸ್ಥಿತಿ ಅನ್ಭವಿಸ್ತವ್ರಿಗೆ ಗೊತ್ತು. ಅಲ್ಲ, ಹೊಸ್ದಾಗಿ ಮದುವೆ ಆದಾಗ ಇವೆಲ್ಲ ಇರೋದೇ ಅಲ್ಲನ. ಏನಂತೀರಿ? ಅದ್ರಾಗೂ ಅದೇನ ಅಂತಾರಲ್ಲ, ಬೆಚ್ಚನ ಮನೆ ಇರಲು, ಇಚ್ಛೆ ಅರಿತು ನಡೆಯುವ ಸತಿ ಇರಲು, ವೆಚ್ಚಕ್ಕೆ ಹಣವಿರಲು, ಸ್ವರ್ಗಕ್ಕೆ ಕಿಚ್ಚು ಅಚ್ಚಂದನ ಸರ್ವಜ್ಞ ಅಂತೇಳಿ. ಏನು ಮಾಡ್ತೀರಿ ಹೇಳ್ರಿ? ಅಂತ ಏನು ಸಿಕ್ಬಿಟ್ಟಾಳ ನನಗೆ. ಇಷ್ಟು ಒಳ್ಳೆ ಬದಿರಿ. ಏನಾರ ಹೇಳಿ ಅದಲ್ಲ ಅನ್ನಂಗಿಲ್ಲ. ಆಸೆ ಪಡಲ್ಲ, ಅದು ಬೇಕು ಇದು ಬೇಕು ಅನ್ನಲ್ಲ. ಈಗ ನೋಡ್ರಿ, ಮದುವೆ ಆಗೈತಿ, ಹನಿಮೂನಿಗೆ ಎಲ್ಲರೂ ಹೋಗಿ ಬರೋಣ ಅಂತಂದೇಳಿ ಅಂದಿನಿ. ಅದ್ರ ಬಗ್ಗೆ ಮತ್ತೆ ಚಕಾರ ಎಬ್ಸಿಲ್ಲ. ನಾನೇ ನಮ್ಮ ಆಫೀಸ್ನಾಗ ಒಂದು 10 ದಿನ ಸುಟಿ ಕೇಳಬೇಕು ಅಂತ ಮಾಡೀನಿ. ಕೊಟ್ಟರೆ ಹೋಗಿ ಬರ್ತೀವಿ. ಒಂದು 10 ದಿನ ಯಾವ್ದಾರ ಊರು ಹಿಂಗೆಲ್ಲರೂ ಹೋಗಿ ಬರಬೇಕು ಅಂದ್ಕೊಂಡಿವಿ. ಹೋಗಿ ಬರ್ತೀನಿ. ಯಾವ ಊರಿಗೆ ಹೋಗ್ಬೇಕು ಅಂತ ವಿಚಾರ ಮಾಡ್ತಾ ಇದ್ದೀನಿ. ನೋಡೋಣ. ಊಟಿಗೆ ಹೋದರೆ ಈ ವೆದರಿಗೆ ಸಕ್ಕತ್ತಾಗಿರ್ತೈತಲ್ಲ. ನಮ್ಮ ಮಮ್ಮಿಗೆ ಪಿಕ್ಸ್ ಸುದ್ದಿ ಬರತ್ಲೆ. ನಂಗೆ ನಾಚಿಕೆ ಆಕೈತಿ. ಅತ್ತೀರ, ನಾನು ಎಲ್ಲ ಆಸ್ತಿನೂ ನನ್ನ ಮಗ ಸೊಸಿ ಹೆಸರಿಗೆ ಮಾಡಿಬಿಡೋಣ ಅಂತ ಇದ್ದೀನಿ. ಅಲ್ಲ, ಈಗ ಯಾಕೆ ಯಾವುದಕ್ಕೆ ಏನು ಅವಸರ ಐತ್ರಿ ಈಗ ಮಾಡುವಂಥದ್ದು? ಏನಿಲ್ರಿ ಅತ್ತೀರ, ಯಾವಾಗಿದ್ರು ಮಾಡುದೆ. ಸುಮ್ಮನೆ ಕೊಟ್ಬಿಟ್ರ ಅಂತ ನನಗೂ ಅವ್ರ ಜವಾಬ್ದಾರಿ ಅವ್ರಿಗೆ ಒಪ್ಪಿಸಿ ಆರಾಮ್ ಕುಂತ್ಬಿಡೋಣ ಅಂತ. ನನಗೂ ಯಾಕೋ ಕಾಶಿ, ಕೇದಾರ್ನಾಥ, ಹರಿದ್ವಾರ, ಸೋಮನಾಥೇಶ್ವರ ಎಲ್ಲ ಒಟ್ಟು 12 ಜ್ಯೋತಿರ್ಲಿಂಗ, ಆಮೇಲೆ ಇದು ಏನದು ಇವು ಕೇದಾರ್ನಾಥದಿಂದ ಹಿಡಿದು ಪ್ರತಿಯೊಂದು ಕನ್ಯಾಕುಮಾರಿ ಮಠ ಎಲ್ಲ ಒಟ್ಟು ಒಂದು 2 ತಿಂಗಳರ ಟ್ರಿಪ್ ಹೋಗ್ಬೇಕು ಅನ್ನೋಷ್ಟು ಬೇಜಾರಾಗ್ಬಿಟ್ಟತಿ. ಅಯ್ಯೋ ದೇವ್ರೆ, ತಿಂಗ್ಳಂಗಟ್ಲೆ? ಅದು ಹೆಂಗ್ರಿ ತಿಂಗ್ಳಂಗಟ್ಲೆ ಹೋಗೋದಂದ್ರೆ? ಅಲ್ಲ, ಅಷ್ಟು ಯಾಕೆ ಬೇಜಾರು ಮಾಡ್ಕೊಂಡಿರಿ? ಏನು ಮಾಡ್ತೀರಿ ಹೇಳ್ರಿ? ಯಾಕೋ ಒಂಥರ ಮನಸ್ಸಿಗೆ ಬೇಜಾರು, ಯಾವುದು ಸಮಾಧಾನ ಇಲ್ಲ ಅನ್ನೋಂಗೆ. ಅದಕ್ಕೆ ಒಂದು 2 ತಿಂಗಳು ಹೋಗ್ಬಿಡೋಣ ಅಂತ ಅಂದ್ಕೊಂಡೀನಿ. ಅದಕ್ಕೆ ಈಗ ಆಫೀಸ್ನಾಗ ಸಹಿ ಮಾಡು ಎಲ್ಲ ಇರ್ತಾವೆ. ಅಥಾರಿಟಿ ಅವಂಗೆ ಮಗ್ಗ ಕೊಟ್ಟು ಪೂರ್ತಿ ಜವಾಬ್ದಾರಿ ಅವರಿಗೆ ಒಪ್ಪಿಸಿ ಹೋಗ್ಬಿಡೋಣ ಅಂತ. ಒಪ್ಪಿಸ್ರಿ. ನಂಗೆ ಗೊತ್ತಿತ್ತು. ಇಬ್ರು ಸೇರಿ ಒಳ್ಳೆ ಚೆನ್ನಾಗಿ ತಿಕ್ಕ್ಯಾರಪ್ಪ ನಿಮಗೆ. ಅಲ್ಲಪ್ಪ, ಮಗಳು ಬೇಕು ಅದೇನಿ ಅನ್ನೋದು ಏನು ತಲೆಯಾಗ ಇಲ್ಲ ಹೆಂಗೆ? ಅಲ್ಲ, ಎಲ್ಲ ಅವ್ನು ಕೊಟ್ಟೋಕೇನಂತಿರಲ್ಲ, ಮತ್ತೆ ನಾನೇನು ಮಾಡಲಿ?
ನಿಂಗೆ ಯಾರು ಬಾ ಅಂದ್ರೆ ನಿನಗಿಲ್ಲ ಮನೆ ಒಳಗೆ ಯಾರು ಬಾ ಅಂದ್ರೆ ನಡಿ ಹೊರ ನಡಿ ಹೊರಗೆ ನಡಿ ಸುಮ್ಮನೆ ಹೊರ ನಡ್ಬಿಡು ನೋಡು ಇಲ್ಲಿ ಬಂದು ನಿಂತು ನನ್ನ ತಲೆ ಹಾಕಿ ಮಾಡಕೋಬೇಡ ನೀ ಹೊರಗೆ ಹೋದ್ರೆ ಒಳ್ಳೇದು ನಿನಗೆ ಯಾಕಪ್ಪ ನನ್ನ ಮನೆ ಒಳಗೆ ನಾನು ಬರಕ್ಕೆ ಯಾರನ್ನ ಯಾಕೆ ಕೇಳಬೇಕು ಅಂತ ಕೇಳಾತೀನಿ ಅಪ್ಪ ಯಾಕಪ್ಪ ನಾ ಯಾಕೆ ಬರ್ಬಾರ್ದು ನನಗೆಲ್ಲ ಗೊತ್ತಿಲ್ಲ ನೀವು ಯಾಕೆ ಇಷ್ಟೇ ಸಿಟ್ಟು ಮಾಡಕತ್ತೀರಿ ನನ್ನ ಮೇಲೆ ಎಂತ ನಾಚಿಗೇಡದಿ ನೀನು ನಾ ಹೆತ್ತ ಮಗಳು ಇಷ್ಟು ಬಿಟ್ಟು ನಿಂದಿರ್ತಿ ಅಂತ ನನಗೆ ಗೊತ್ತಿದ್ದಿಲ್ಲ ಬಿಡ ಮತ್ತೆ ಕೆನಡಾ ಕೊಂಟನಿ ಅಲ್ಲಿ ಉಂಟನಿ ಇಲ್ಲಿ ಉಂಟನಿ ಅಂತ ಅಂದಿದ್ದಿ ಎಲ್ಲುಂಟಿ ಯಾವಾಗ ಉಂಟಿ ಅದು ಹೋಗೋದು ಆಮೇಲೆ ನನ್ನ ಪಾಸ್ಪೋರ್ಟ್ ಇನ್ನೂ ಅಪ್ಲೈ ಮಾಡ್ಬೇಕು ಅವ ಅಪ್ಪ ನೋಡವ ಎಲ್ಲ ಆಸ್ತಿನ ಅಣ್ಣಗೆ ಬರಿತೀನಿ ಅಂದ್ರಂಗ ನಾನು ಏನು ಮಾಡ್ಬೇಕು ಏನೋ ದೊಡ್ಡ ದೊಡ್ಡ ಹೇಳ್ತಿದ್ದಿ ದೊಡ್ಡ ನಮಗಿಂತ ರಿಚ್ ಫ್ಯಾಮಿಲಿಗೆ ಹೋಗ್ಬೇಕು ಅಕ್ಕ ತಮ್ಮ ಅಣ್ಣ ತಂಗಿ ತಾಯಿ ಯಾರು ಇರಬಾರ್ದು ಆಮೇಲೆ ಏನದು ಏನೋ ಹೇಳ್ತಿದ್ದಲ್ಲ ಹೊರದೇಶದ ಸೆಟ್ಲ್ ಆಗ್ಬೇಕು ಏನೇನೆಲ್ಲ ಹೇಳ್ತಿದ್ದಿ ಎಲ್ಲ ಅವೆಲ್ಲ ಅಪ್ಪ ಅದು ಹಂಗೆ ಆಗೈತದ ಈಗೂ ಏನಾಗಿಲ್ಲ ಹೋಗ್ತೀವಿ ಅಪ್ಪ ಅದು ಸ್ವಲ್ಪ ಅಮೌಂಟ್ ಬೇಕಾಗಿತ್ತು ಯಾಕೆ ಕೊಡ್ಬೇಕು ಅಮೌಂಟ್ ಹೋಗಿ ಅಲ್ಲಿ ಬೆನ್ನತ್ಕೊಂಡು ಹೊರದೇಶದಾಗ ಹೋಗಿ ಬಿಸ್ನೆಸ್ ಮಾಡುವಷ್ಟು ಅವ್ನ ಕಡೆ ರೊಕ್ಕ ಐತಿ ನಿನಗೆ ರೊಕ್ಕ ಕೊಡುವಷ್ಟು ರೊಕ್ಕ ಇಲ್ಲ ಅಲ್ಲ ಅಷ್ಟು ಅವ್ನ ಕಡೆ ರೊಕ್ಕ ಇಲ್ದಷ್ಟು ಎಷ್ಟು ರೊಕ್ಕ ಕೇಳಿ ಎದಕ್ಕೆ ಬೇಕು ನಿನಗಷ್ಟು 30,000 ರೂಪಾಯಿ ಬೇಕಾಗಿತ್ತು ಏನ ಬರೇ ಒಂದು 30,000 ರೂಪಾಯಿ ನೀನು ನಮ್ಮನ್ನು ಕೇಳ್ಕೊಂಬಂದೇನ ಅವ್ನು ಬೆನ್ನತ್ಕೊಂಡು ಹೋಗ್ಬೇಕಾದ್ರೆ ಗೊತ್ತಾಗ್ಲಿಲ್ಲನ ಅದು ಬಿಡು ಹೋಗ್ಲಿ ಯಾಕೆ ಅವನ ಹತ್ರ 30,000 ರೂಪಾಯಿ ಇಲ್ಲ ಅಂತನ 30,000 ರೂಪಾಯಿ ಇಲ್ಲ ಅಂತ ನೀ ಇಲ್ಲಿ ಮಟ್ಟ ಬಂದಿಯಾ ಇದಕ್ಕೇನು ಹೇಳ್ಬೇಕಂತ ನಂಗಂತೂ ತಿಳಿವಲ್ತವ ಏನ ನಿನ್ನ ಜೀವನ ನೀನ ಹಾಳು ಮಾಡ್ಕೊಂಡೆಲ್ಲ ನಿನ್ನ ಕೈಯಾರ ನೀನ ಹಾಳು ಮಾಡ್ಕೊಂಡೆಲ್ಲ ಇಡೇ ಎಲ್ಲಾರ್ಗಿ ತಿಳಿದು ಎಲ್ಲಾರಿದ್ರಿಗೆ ತಲೆ ತಗ್ಸೇವ್ ನಾನು ನಿಮ್ಮವ್ವ ಏನು ಅವತ್ತು ನಮ್ಗೆ ಎಷ್ಟು ಬೇಜಾರಾತಂತ ವಿಚಾರ ಮಾಡಿದ್ದೇನೆ ನೀನು ಈಗ ಬಂದಿಯಲ್ಲ ರೊಕ್ಕ ಕೇಳಕ ಯಾ ಮಕ ಇಟ್ಕೊಂಬಂದಿ ನೀನು ಅಲ್ಲ ನಾನು ಬೇಡ ನಾನು ಹೇಂತಿ ಬೇಡ ಈ ಮನಿ ಮರ್ಯಾದೆ ನಿನ್ನ ಮುಖ್ಯ ಅಲ್ಲ ಆದ್ರೆ ಈ ಮನಿ ರೊಕ್ಕ ಬೇಕು ಏನು ನೀನು ಪ್ಯಾಸನೆ ಮಾಡಕ್ ನಾವು ರೊಕ್ಕ ಕೊಡ್ಬೇಕು ಯಾಕ ಇದೇನು ನಿಮ್ಮ ಅಜ್ಜ ಅಮ್ಮ ಸಂಪಾದಿಸಿದ್ದಲ್ಲ ಏನ ನಾನು ಕಷ್ಟಪಟ್ಟು ದುಡ್ದು ಮಾಡಿರೋ ಆಸ್ತಿ ಇದು ನನ್ನ ಇಷ್ಟ ಬಂದವ್ರಿಗೆ ಕೊಡ್ತೀನಿ ನನಗೆ ಬೇಕಾದವ್ರಿಗೆ ಕೊಡ್ತೀನಿ ನೀನು ಯಾವತ್ತು ನನ್ನ ಮಾತು ಕೇಳಲಾರ್ದ ಹೊಸಲ ದಾಟಿ ಹೋದ್ಯೋ ನನ್ನ ಪಾಲಿಗೆ ಅವತ್ತು ಸತ್ತಿ ಏನ ಇಲ್ಲೇ ನಿಂತು ನನಗೆ ತೆರಿ ಹಾಪ್ ಮಾಡಕ್ ಹೋಗ್ಬೇಡ ಮರ್ಯಾದಿಂದ ಹೊರಗೆ ಹೋದಿ ಚಲೋ ಆತ ಇಲ್ಲ ಹಿಂಗ ಮಾಡಿ ಈ ಮನಿ ಮಾರಾಕ್ ಎಲ್ಲಾರು ಕೊಟ್ಟು ಸುಮ್ಮನೆ ಬೇರೆ ಮನಿ ತೊಗೊಂಡೋಕಿವಿ ಅಡ್ರೆಸ್ಸು ತಿಳಿಲಾರ್ದಂಗೆ ನಿನಗೆ ಹೇಳು ಬಾಯ್ ಬಿಟ್ಟು ಹೇಳು ಯಾಕಂದ್ರೆ ಇಲ್ಲೇ ಇರೋ ಮಟನೂ ನಿನ್ನ ಕಾಟ ತಪ್ಪಂಗಲ್ಲ ನಮಗೆ ಹೇಳ್ಬಿಡ ಅದನ್ನ ಏನು ಆಲ್ಮೋಸ್ಟ್ ನಮಗೆಲ್ಲ ಫೋನ್ ನಂಬರ್ ಚೇಂಜ್ ಮಾಡ್ಬೇಕನ್ನೋ ಅಷ್ಟು ಸಿಟ್ಟಿತ್ತು ನನಗೆ ಆದ್ರೆ ಆಧಾರ್ ಕಾರ್ಡು ಎಲ್ಲ ಪ್ರತಿಯೊಂದಕ್ಕೂ ಇದೇ ಫೋನ್ ನಂಬರೇ ಇರೋದು ಎಲ್ಲ ಒ ಟಿ ಪಿನೂ ಇದಕ್ಕೆ ಬರ್ತಾವೆ ಇದೇ ಎಲ್ಲ ಮೇನ್ ಇರೋದು ಅಂತ ಸುಮ್ಮನದೇವಿ ನಿನ್ನ ನಂಬರ್ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ರು ಬೇರೆ ಬೇರೆ ನಂಬರ್ಲೆ ಫೋನ್ ಮಾಡ್ತೀಯ ನೀನು ಏಯ್ ಇಲ್ಲೋಡ ನೀ ಮೊದ್ಲು ಹೊರ ನಡಿ ಮಾತಾಡ್ಸಕ ಹೋಗ್ಬೇಡ ನೀ ಮಾತಾಡ್ಸಕ ಹೋಗ್ಬೇಡ ಏನು ನನ್ನ ಮರ್ಯಾದೆ ಏನು ಉಳಿಸಿಲ್ಲ ನನ್ನ ತವ್ರ ಮನೆ ಕಡೆ ಎಲ್ಲ ಸುದ್ದಿ ಗೊತ್ತಾಗಿ ಎಲ್ಲರೂ ನನ್ನ ಚೀತು ಅನ್ನಂಗಾಗಿತ್ತು ಇಲ್ಲೋಡ ನಾನು ಹೇಳತ್ತೇನೆ ಕೇಳ ನಾ ಬೆಳೆದು ಬಂದಿದ್ದ ರೀತಿನೇ ಬೇರೆ ನಿನ್ನ ಬೆಳೆಸಿದ ರೀತಿನೇ ಬೇರೆ ಆತ ನಂದೇ ತಪ್ಪು ಅಲ್ಲ ಆ ಮದುವೆ ಬೇಡ ಅಂತ ಧಿಕ್ಕರಿಸಿ ಇವನ್ ಯಾವನ್ನ ಕಟ್ಕೊಂಡಿಯಲ್ಲ ನೋಡು ಆ ಹುಡುಗಿ ಇವತ್ತು ಮದುವೆ ಮಾಡ್ಕೊಂಡು ಸವಿತಾ ಏನು ಸುಖವಾಗದಾಳ ಅಲ್ಲ ಕಣ್ ಬೀಳೋದು ಬೇಡ ಪಾಪ ಹುಡುಗಿ ಆರಾಮಾಗೆ ಇರಲಿ ಸ್ಟೇಟಸ್ ಇಟ್ಟಿರ್ತಾಳಲ್ಲ ನಿನಗೂ ಬರ್ತತಲ್ಲ ನೀನೇನು ನೋಡ್ಲಾರ್ದಂಗಿರ್ತೀಯನ ಎಲ್ಲ ನೋಡಿರ್ತಿ ಎಷ್ಟು ಚಂದ ಇಟ್ಕೊಂಡಾರ ಗೊತ್ತಾ ಸೊಸಿನವ್ರು ಇದಕ್ಕೆ ನಿನಗೆ ಹೇಳಿದ್ತಾ ಇಲ್ಲ ರೊಕ್ಕ ಕೊಟ್ಟ ಅವನ್ನ ನಿನ್ನ ಹೊರದೇಶಕ್ಕೆ ಕಳಿಸ್ತೇವೆ ಅಂತ ಹೇಳಿದ್ದಿಲ್ಲ ರೊಕ್ಕ ಆಸ್ತಿನೂ ಅರ್ಧ ಭಾಗ ಕೊಡ್ತೇವೆ ಅಂತ ಹೇಳಿದ್ದಿಲ್ಲ ನಾಟಕ ಮಾಡ್ತೀನಿ ನಾಟಕನ ಆ ಹುಡುಗ ಅಷ್ಟು ಜವಾಬ್ದಾರಿಯಿಂದ ಮನೆ ನಡೆಸ್ತೈತಿ ಅದು ನಿನಗೆ ಹೊಂದಾಣಿಕೆ ಆಗಲಿಲ್ಲ ನಿನಗೆ ಇವನ್ ಯಾವನ್ನ ತಲೆಮಾಸ್ತವನ್ನ ಇವನ್ನ ಬೆನ್ನತ್ಕೊಂಡು ಓಡೋಗಿಯಲ್ಲ ನೀನು ಹೋಗಿ ₹1 ಬೇಕಂದ್ರೆ ಅವನ್ನೇ ಕೇಳ್ಕೊ ಅವ ಉಂಟು ನೀ ಉಂಟು ಅಷ್ಟೇ ಅವ ನೀವು ಹಿಂಗಂದ್ರೆ ನಾ ಏನು ಮಾಡ್ಲವ ಅಲ್ಲವ ಅವ್ರ ಹತ್ರ ದುಡ್ಡು ಐತಿ ನಾ ಮದುವೆಗೆ ಹೋಗಿರೋ ಹುಡುಗನ ಹತ್ರ ಅವ್ರೇನು ಇಲ್ಲ ಅಂತ ಹೇಳಿಲ್ಲ ಆದರೆ ನಾನು ನನ್ನ ತವ್ರ ಮನೆಯಿಂದ ಏನೂ ತೊಗೊಂಡೋಗಿಲ್ಲ ಈ ಸಾಲದಕ್ಕೆ ನಾ ಮತ್ತೆ ಬೇರೆ ಬಂದು ಕುಂತಾಳ ಆಕೆ ಇದ್ರಿಗೆ ನಾ ಕೀಳಾಗಲ್ಲನ ಕೀಳಕ್ಕಿಯೋ ಮ್ಯಾಲಕ್ಕಿಯೋ ಅದು ನಿನಗೆ ಬಿಟ್ಟಿದ್ದೆ ಓಡೋಗಕ್ಕಿಂತ ಮುಂಚೆ ವಿಚಾರ ಮಾಡ್ಬೇಕು ನಾವು ನಿನಗೇನಾರ ಓಡೋಗಿ ಲಗ್ನ ಮಾಡ್ಕೊಂಡ್ರು ನಿನಗೆಲ್ಲ ಕೊಟ್ಟು ಸಂಪಾಗಿ ಮನೆಗೆ ಇಟ್ಕೋತೇವೆ ಅಂತ ಹೇಳಿದ್ವಿ ನಿನ್ನ ಒಳಗೆ ಬಿಟ್ಕೊಂಡ್ರೆ ಅವನ್ನ ಒಳಗೆ ಬಿಟ್ಕೋಬೇಕು ನನಗೆ ಅವಶ್ಯಕತೆ ಏನೂ ಇಲ್ಲ ನಿಮ್ಮನ್ನ ಒಳಗೆ ಬಿಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನನಗೆ ಅಷ್ಟು ಹೇಳ್ತಾವ ಇನ್ನೊಬ್ಬ ಮೋಸ ಮಾಡ್ಯಾನವ ಇನ್ನೊಬ್ಬಕಿಗೆ ಬೇಡ ಅಂತಷ್ಟು ಹೇಳಿದ್ರು ಮದುವೆ ಮಾಡ್ಕೊಂಡಲ್ಲ ನೀವು ಓಡಿಗೆ ಅಪ್ಪ ನನ್ನ ತಪ್ಪಾಗೈತಪ್ಪ ನೀವು ಹಿಂಗೆ ಮಾಡಿದ್ರೆ ನಾನು ಬದುಕಿರೋಕ್ಕಾಗಂಗಿಲ್ಲ ಎಂತ ಇದ್ದದೆ ಹುಡುಗಿ ನೀನು ಅಲ್ಲ ಅಷ್ಟು ಹೇಳಕತ್ತಿಲ್ಲ ನಡಿ ಹೊರ ನಡಿ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಏನು ಮಾಡ್ಬೇಕು ಏನ್ರಿ ಈಕಿ ಮಕ್ಕಕ್ಕೆ ಇದು ಒಂದ್ಸಲ ಆಕಿ ಕೇಳಿದ ರೊಕ್ಕ ಕೊಟ್ಬಿಡ್ರಿ ಮುಗಿದು ಹೊತ್ತಾಗ ಆಕಿ ಉಂಟು ಅವ ಉಂಟು ಏನಾರ ಮಾಡ್ಕೊಳ್ಳಿ ಇನ್ನೊಮ್ಮೆ ಹೊತ್ತಲ ತುಳಿ ಕೂಡ್ ನೀನು ನಾನು ಕೊಡಲ್ಲ ₹1 ಕೊಡಲ್ಲ ಏನು ನನಗೆ ಗೊತ್ತು ನನ್ನ ಮರ್ಯಾದೆ ಎಷ್ಟು ಹೋಗೈತೆ ಅಂತೇಳಿ ಈಗಿನ ಕಾಲದಾಗ ಇದೆಲ್ಲ ಕಾಮನ್ ಅಪ್ಪ ಅಲ್ಲಪ್ಪ ಏನು ದೊಡ್ಡ ಯಾರು ಮಾಡ್ಲಾರ್ದು ಮಾಡೆ ನಾನು ಏನ ಯಾರು ಮಾಡ್ಲಾರ್ದ ಯಾರು ಮಾಡ್ತಾರ ಬಿಡ್ತಾರ ನೀನು ಯಾಕೆ ಮಾಡಿದಿ ನನ್ನ ಮಗಳಾಗಿದ್ಕೊಂಡು ನೀನು ಯಾಕೆ ಮಾಡಿದಿ ನೀ ಮಾಡಿದೆ ಇಲ್ಲಿಗ ನೋಡೋ ಸುಮ್ಮನೆ ನನಗೆ ಇಲ್ಲೇ ನಿಂತು ಮಾತಾಡಿ ತಿರಿ ಕೆಡಿಸ್ಬೇಡ ನಾ ಹೇಳಕತ್ತೀನಿ ಮತ್ತೆ ಹೊರಗು ನಿನ್ನ ಮಕ್ಕ ನೋಡಕ್ಕೂ ನನಗೆ ಇಷ್ಟ ಇಲ್ಲ ನೀನಾತು ನಿನ್ನ ಗಂಡ ಆತು ನಿನ್ನ ಮನ್ಯಾನವ್ರು ಯಾರು ಇಲ್ಲಿ ಕಾಲು ಹಿಡ್ ಕೂಡ್ದು ಕಾಲು ತುಳಿ ಕೂಡ್ದಿಲ್ಲ ಇಲ್ಲಿ ಬರಬಾರ್ದು ನನ್ನ ಹೊಸಲ ದಾಟಿ ಹೊರಗೋಗೋ ₹1 ಕೊಡಲ್ಲ ಹೌದು ನಾವು ಕೊಟ್ಟು ನೀನು ನೋಡ್ಕೊಳ್ಳೋದಾದ್ರೆ ಅವನ ಜೊತೆಗೆ ಯಾಕೆ ಹೋದಿ ನೀನು ಹೋಗಿ ಅವನ್ನೇ ಕೇಳೋಗ
ಗಂಡ್ಸೌದಲ್ಲ ಅವ ಹೆಂಡತಿಗೆ ದುಡ್ದು ಹಾಕ್ಬೇಕಾದ ಅವ್ನ ಕರ್ತವ್ಯ ಐತಿ. ಏನ 30 ಕೊಡ್ಬೇಕು 60 ಕೊಡ್ಬೇಕು ಅದು ಏನು ಅವನ್ನೇ ಹೋಗಿ ಕೇಳಿ ನೀನು ನಮ್ಮನ್ನೇ ಕೇಳಾಕತ್ತಿ. ಏನು ಸಂಬಂಧ ಅದಿ ಅಂತ ಕೇಳಾಕತ್ತಿ ನೀ ನಮ್ಮನ್ನ? ಅಪ್ಪ ನೀವೇನಾರ ನನಗ್ ಮೋಸ ಮಾಡಿ ಅಣ್ಣಗಷ್ಟೇ ಕೊಟ್ರೆ ನಾ ಕೇಸೇ ಹಾಕದು ಆಗಿದ್ದಾಳೆ. ಕೇಸೇ ಹಾಕದ ನನಗೂ ಬರ್ಬೇಕು ಆಸ್ತಿ ಅಂತೇಳಿ. ಏನ ಕೇಸ್ ಹಾಕ್ತೀಯ? ನಡಿ ಹೊರ ನಡಿ ಹೊರ ನಡಿ. ಕೇಸ್ ಹಾಕಕ್ಕಿಲ್ಲ ನನ್ನ ಮನೆ ಒಳಗೆ ಯಾವತ್ತು ನಿಂತಿ. ನಡಿ ಹೊರ ನಡಿ ಹಾಕೋ ನೀ ಕೇಸ್. ನಾ ಕೋರ್ಟ್ನಾಗ ಉತ್ತರ ಕೊಡ್ತೇನೆ. ನಾನು ಹೋಗ್ಲಿ ಬಿಡ, ನನ್ನ ಮಗಳು ಅಂತ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇತ್ತು. ಕೇಸ್ ಹಾಕ್ತಿ? ಏನ್ ದುಡ್ದು ಕೊಟ್ಟಿ ಏನ? ಏನ್ ನಿನ್ನ ಗಂಡ ದುಡ್ದು ಕೊಟ್ಟಾನ? ಮುಚ್ಕೊಂಡು ನಡಿ ಹೊರಗೆ, ಹೊರಗೆ ನಡಿ. ಇಂಥದ್ದು ಹುಟ್ಟುತ್ತದೆ ಅಂತ ಮೊದಲೇ ಗೊತ್ತಾಗ್ಲಿಲ್ಲ ನನಗೆ. ಏನ ಏನ ನಾನು ಕಟ್ಟಿ ಬೆಳೆಸಿದ ಕೆಲಸನ ಒಂದು ಸಾಮ್ರಾಜ್ಯನ ನೀನು ಮುಂದುವರೆಸ್ಕೊಂಡು ಹೋಗ್ಬೇಕಂತದ್ ಏನ್ ಅದಕ್ಕೆ ಬಿಟ್ಟು ಮಾರಿ ಮಂಡಕ್ಕಿ ತಿನ್ಬೇಕಂತ ಮಾಡಿಯ? ನೋಡು ಅರವಿಂದ, ನಾನ್ ನಿನಗೆ ಯಾವತ್ತೂ ಯಾವುದಕ್ಕೂ ರಿಸ್ಟ್ರಿಕ್ಷನ್ ಮಾಡಿಲ್ಲ. ಹಿಂಗ ಇರು ಹಂಗ ಇರು, ಅದು ಮಾಡು ಇದು ಮಾಡು ಅಂತ ನಾನು ನಿನ್ಗೆ ಬೈದಿಲ್ಲ. ಆದ್ರೆ ಇದೇ ರೀತಿ ಮುಂದುವರ್ಕೊಂಡು ಹೋದ್ರೆ ಅರವಿಂದ ನಾ ಸುಮ್ಮನಂತರೂ ಇರಂಗಿಲ್ಲ. ಫಸ್ಟ್ ಕೆಲ್ಸ, ಆಮೇಲೆ ಮೋಜು ಮಸ್ತಿ ಎಲ್ಲ. ದುಡಿಮಿ ಹಸುವಿದ್ದವ ಇದನ್ನೆಲ್ಲ ಬಿಡ್ಬೇಕು. ಓದಾಕತ್ತವ ಏನ ಎಂಟರ್ಟೈನ್ಮೆಂಟ್ ಹೆಂಗ್ ಮರ್ತ ತ್ಯಾಗ ಮಾಡಿ ಓದೋದ್ರ ಕಡೆ ಲಕ್ಷ್ಯ ಕೊಡ್ತಾರೋ ಹಂಗೆ ದುಡಿಮಿ ಅನ್ನೋ ಒಂದು ದೇವ್ರಿದ್ದಂಗ ಅದನ್ನ ಲಕ್ಷ್ಯ ಕೊಟ್ಟು ಮಾಡೋದ್ ಕಲಿ. ನಿನಗ್ ಮಜಾನೇ ಮಾಡ್ಬೇಡ, ಹೊರಗೆ ಅಡ್ಡಾಡ್ಬೇಡ, ನಿನಗೆ ಅಂತ ಟೈಮ್ ಸ್ಪೆಂಡ್ ಮಾಡ್ಬೇಡ ಅಂತ ನಾ ಹೇಳ್ತಾ ಇಲ್ಲ. ಅದಕ್ಕೂ ಅಂತ ಟೈಮ್ ಇರ್ತತೋ. ಇದನ್ ಮಾಡೋ ಟೈಮ್ನಾಗ ಅದನ್ ಮಾಡೋದು, ಅದನ್ ಮಾಡೋ ಟೈಮ್ನಾಗ ಇದನ್ ಮಾಡೋದು ಏನಂತ ತಿಳ್ಕೊಂಡಿ? ಆಫೀಸ್ನಾಗೂ ಕೆಲಸ ಮಾಡಿ ಅಲ್ಲಿ ಮುಗಿದೇ ಇರೋ ಕೆಲಸ ತಂದು ಮನಿಗ್ ಮಾಡ್ತಿದ್ದೆ. ಅದನ್ ಬಿಟ್ಟು ಆಫೀಸರ್ಸ್ನಾಗೆಲ್ಲ ಅಡ್ಡಾಡಿ ಖುಷಿ ಪಟ್ಟು ಎಂಜಾಯ್ ಮಾಡಿ ಹೊರಗೆ ಹರಟಿ ಹೊಡೆದು ಮನಿಗ್ ಬಂದು ಕೆಲಸ ಮಾಡ್ಕೊಂತ ಕುಂದಿರ್ತಿದ್ದಿಲ್ಲ. ಹೆಂಡತಿ ಮಕ್ಳಿಗೆ ಟೈಮ್ ಕೊಡೋದು ಯಾವಾಗ ನೀನು? ಹಿಂಗ್ ಮಾಡಿದ್ರೆ ನಾನು ಇಷ್ಟು ವರ್ಷ ಇವ್ 5 ಕಂಪ್ನಿ ಕಟ್ಟಕ್ಕೆ ಎಷ್ಟು ಕಷ್ಟಪಟ್ಟಿನಿ. ಒಂದು ನಿಮಿಷನೂ ನನ್ನ ಹೆಂಡತಿಗೆ ನಾನು ಅವಾಗೆಲ್ಲ ನಂಗೆ ಟೈಮ್ ಜಾಸ್ತಿ ಕೊಡಕ್ ಆಗ್ಲೇ ಇಲ್ಲ. ಯಾಕಂದ್ರೆ ನಾನು ಝೀರೋದಿಂದ ಸ್ಟಾರ್ಟ್ ಮಾಡಿದ್ದೆ. ನಾನು ಒಂದ್ ಕಡೆ ಅದನ್ನ ಮೆಟ್ಟು ಮಾಡ್ಬೇಕು ಅಂತಂದ್ರೆ ಅಷ್ಟು ಸ್ಟ್ರಗಲ್ ಪಡ್ಲೇಬೇಕಿತ್ತು. ನಿಂದ ಹಂಗಲ್ಲ. ನೀನೇನ್ ಅಡಿಗೆ ಮಾಡ್ತಾ ಇಲ್ಲ, ಮಾಡಿಟ್ಟಿರೋ ಅಡಿಗೆ ಊಟ ಮಾಡಕ್ಕಂತ ಕೊಟ್ಟಿರೋದು. ಚಂದಾಗಿ ಊಟ ಮಾಡು, ಅನ್ಬೋಸು. ಅದನ್ನ ಮತ್ತೆ ಇನ್ನಷ್ಟು ಬೆಳೆಸ್ಕೊಂಡು ಹೋಗಕ್ ಪ್ರಯತ್ನ ಪಡ. ಅದನ್ನ ಬಿಟ್ಟು ಐತಿ ಬಾ ದುಡ್ಡು ಅಂತೇಳಿ ಮಜಾ ಉಡಾಯಿಸಕ್ ನೋಡ್ತೀಯ. ಎಲ್ಲಿ ಹೋಗಿದ್ಯೋ ಎಲ್ಲಿ ಹೋಗಿದ್ದಿ? ಅಪ್ಪ ತಪ್ಪ ಅದು ಅದು ಇವು ನನ್ನ ಫ್ರೆಂಡ್ ನವೀನ್ ಅದನಲ್ಲ, ಅವ್ನ ಬರ್ತ್ಡೇ ಪಾರ್ಟಿ ಇತ್ತು, ಕರೆದಿದ್ರು, ಅದಕ್ಕೆ ಹೋಗಿದ್ದೆ. ಹೋದ್ವಾರ ಎಲ್ಲಿ ಹೋಗಿದ್ದಿ? ಅಪ್ಪ ಹೋದ್ವಾರ ಇವನು ಸತೀಶ್ ಅದನಲ್ಲ, ಅವನದು ವೆಡ್ಡಿಂಗ್ ಆನ್ಸರ್ ಇತ್ತು. ಅವನ ಹೆಂಡತಿ ಮತ್ತೆ ಇವನು ನವೀನಿನ ಹೆಂಡತಿ ಅವರೆಲ್ಲರೂ ಒಟ್ಟು 4 ಜನ ಸೇರಿ ಅವ್ರವ್ರ ಹೆಂಡತಿಯರ್ನೆಲ್ಲ ಕರ್ಕೊಂಡು ಬಂದಿದ್ರು. ಬರಲೇಬೇಕು ಅಂತ ಅಂದರು. ಅವರು ಡಿನ್ನರ್ಗೆ ನೀನು ಮಾತ್ರ ಅರವಿಂದ ತಪ್ಸಂಗೆ ಇಲ್ಲ, ಇದು ಯಾಕೋ ಮರೆ ಬರೋದೇ ಇಲ್ಲ, ನಮ್ಮಂತರ ಜೊತೆಗೆಲ್ಲ ಸೇರಲ್ಲನೋ ಹಂಗೆ ಹಿಂಗೆ ಅಂತೆಲ್ಲ ಭಾಳ ಬೇಜಾರು ಮಾಡ್ಕೊಂಡ್ರು. ಅದಕ್ಕೆ ಹೋಗಿದ್ದೆ. ಏ ಬಿಡ, ಅಕ್ಕನ ಕೂದಲಾಗ ಜಗತ್ತಿ ಬಿಡಪ್ಪ. ಅಲ್ಲ ಅವ್ರವ್ರೆಲ್ಲ ಅವ್ರವ್ರ ಹೆಂಡತಿಯರ್ ಕರ್ಕೊಂಡ್ ಬಂದ್ರೆ ನೀನ್ ಯಾಕೆ ನಿನ್ ಹೆಂಡತಿ ಕರ್ಕೊಂಡು ಹೋಗಿದ್ದಿಲ್ಲ? ಅವ ಕರ್ದೆ ಈಕಿನ ಬರಲ್ಲ ಅಂದ್ಲು. ಪಾರ್ವತಿ ನೀನ್ ಯಾಕೆ ಒಲ್ಲೆಂದಿ? ಅಲ್ಲಮ್ಮ, ಅದು ರಾತ್ರಿ ಊಟಕ್ಕೆ ಇಟ್ಕೊಂಡಿದ್ರು ಅವರು. ಎಷ್ಟೊತ್ತಾಕೈತೋ ಏನೋ ಗೊತ್ತಿಲ್ಲ. ಊಟ ಎಲ್ಲ ಮುಗಿಸಿ ಬರಕ್ಕೆ ಇವ್ರು ಬರೋಕ್ಕೆ ರಾತ್ರಿ 1 ಗಂಟೆ ಮಾಡ್ಯಾರ. ನಾನು ಮಕ್ಕಳು ಬಿಟ್ಟು ಅಷ್ಟೊತ್ತನ ಹೆಂಗೆ ಹೋಗಲಿ? ಹಾಲು ಅಂತೇಳಿ ಅಳ್ತಾವು. ಅದು ಅಲ್ಲದೆ 3 ಮಕ್ಕಳು ನೀವು ಹೆಂಗೆ ಸುಧಾರಿಸ್ತೀರಿ? ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ, ಅವಲ್ಲಪ್ಪ ಅಂತಂದೆ. ಆಮೇಲೆ ನೈಟ್ ನನಗೆ ಅಷ್ಟೊಂದು ದೂರ ಎಲ್ಲ ಹೋಗೋದಷ್ಟು ಸೇಫ್ ಅಂತ ಅನಿಸ್ಲಿಲ್ಲ. ಇವ್ರಿಗೆ ಬೇಡ ಅಂತಂದೆ. ನೀವು ಹೋಗಕ್ಕೆ ಹೋಗ್ಬೇಡ್ರಿ, ಹಿಂಗೆ ರಾತ್ರಿ ಕರೆದ್ರೆ ಯಾರಿಗೂ ಬರ್ತೀನಿ ಅನ್ನಕ್ಕೆ ಹೋಗ್ಬೇಡ್ರಿ. ಅನ್ರಿ ನೀವು ಹೋಗಿ ಊಟ ಮಾಡಿ ಬರೋದಕ್ಕೂ ರಾತ್ರಿ ಹೋಗೋದಕ್ಕೂ ಡಿಫ್ರೆನ್ಸ್ ಇಲ್ಲನ. ಅದು ವರವೂರು ಡಾಬಾಮ್ಮ ಅಲ್ಲೇ ಬಾಹುಬಲಿ ದಾಟಿ ಅಷ್ಟೊಂದು ಅದು ಹೈವೇದಾಗ ರಾತ್ರಿ ಬರೋದು ಸೇಫ್ ಅಲ್ಲ. ಕುಡಿದು ಸ್ವಲ್ಪ ಈಗ ಕೆಲವೊಂದು ಲಾರಿಯವರು ಎಲ್ಲರೂ ಅಲ್ಲ, ಕೆಲವೊಬ್ರು ಸ್ವಲ್ಪ ಡ್ರಿಂಕ್ಸ್ ಮಾಡಿನೇ ರಾತ್ರಿ ಡ್ರೈವಿಂಗ್ ಮಾಡ್ತಿರ್ತಾರೆ. ನಾವು ನೆಟ್ಟಿಗೆ ಹೋಗ್ತೇವೆ ಅಂದ್ರು ಈ ಬರೋರು ನೆಟ್ಟಿಗೆ ಬರ್ಬೇಕಲ್ಲ, ಅದಕ್ಕೆ ಬೇಡ ನೀವು ಹೋಗಬೇಡ್ರಿ ಅಂತ ಹೇಳಿದೆ. ಬಿಡಂಗೆ ಇಲ್ಲ, ಭಾಳ ಕರ್ದಾನ ಅಂತೇಳಿ ಹೋದ್ರಿ ಇವರು. ಮತ್ತಾಕಿ ಕರೆಕ್ಟಾಗೆ ಹೇಳಲ್ಲ. ನಿನಗೇನು ಏನ್ ಮಾಡ್ಕೋಬೇಕಂತ ಮಾಡಿ ನೀನು? ರಾತ್ರಿ 1 ಗಂಟೆಗೆ 2 ಗಂಟೆಗೆ ಅಡ್ಡಾಡಷ್ಟು ದೊಡ್ಡವಾಗ್ಬಿಟ್ಟೇನು ನೀನು? ಮುಕ್ಳಿಗೆ ಪುರ್ಸತ್ ಇಲ್ದಂಗ ದುಡ್ಡು ತಿನ್ಬೇಕು ಅನ್ನೋಂಥದ್ದು ಇದ್ದಿದ್ರೆ ಹೋಗೋದ್ ಗೊತ್ತಾಕಿತ್ತು. ಏನು ಅಲ್ಲಿ ಹೋಗೋ ಅವಶ್ಯಕತೆ ಏನಿತ್ತು? ನನಗೆ ಹೇಳಿದ್ದೆ ನೀನು ಹಿಂಗ್ ಹೊಂಟಿನಿ ಅಂತ? ಅಪ್ಪ ಅದು ಅವು ಹೇಳಿದ್ದೆ. ಅಯ್ಯೋರಿ ಹೇಳಿದ್ದ ಅಂದ್ರೆ ನನ್ನ ದೋಸ್ತ್ ಊಟಕ್ಕೆ ಕರ್ದಾನ ಅಂತ ಹೇಳಿದ್ದ. ನನಗೆ ಹಿಂಗೆ ರಾತ್ರಿ ಹೋಗ್ತಾನ ಅಂತ ಗೊತ್ತಿಲ್ಲ, ನನಗೆ ಗೊತ್ತೇ ಇಲ್ಲ. ನೋಡ್ ಅರವಿಂದ, ನೀ ಅವ್ರಿಗೆ ಹೇಳಿದ್ದೆ ಇವ್ರಿಗೆ ಹೇಳಿದ್ದೆ ಅದನ್ನೆಲ್ಲ ಬಿಟ್ಬಿಡು. ನೀನು ಸ್ವಂತವಾಗಿ ವಿಚಾರ ಮಾಡೋದ್ ಕಲಿ. ಇಷ್ಟೊತ್ನ್ಯಾಗ ಹೋದ್ರೆ ಒಳ್ಳೇದ ಕೆಟ್ಟದ್ದ? ನಾನು ಈ ರೀತಿ ಹೋಗ್ಬೇಕೋ ಬೇಡೋ ಇದನ್ನ ಫಸ್ಟ್ ವಿಚಾರ ಮಾಡಿದೆ ನೀನು? ಸ್ವಲ್ಪರ ಸುಮ್ಮನೆ ಊಟ ಮಾಡಿ ಬಂದ್ರ ನೀವಲ್ಲಿ? ನಿಜ ಹೇಳು. ಅದು ಅಪ್ಪ ಅದು ಒಂದೊಂದು ಬಿಯರ್ ಅಷ್ಟೇ ಬಿಯರ್ ಭಾಳ ದೊಡ್ಡವಾಗಿ ಬಿಡು. ಬಿಯರ್ ಎಲ್ಲ ಕುಡಿಯಷ್ಟು ಅದು ಏನಾರ ಮಾಡು. ನಾನು ನಿನಗೆ ಮಾಡಬೇಡ ಅಂತ ಹೇಳಲ್ಲ. ಈಗಿನ ಕಾಲದ ಮಕ್ಕಳು ಯಾಕಂದ್ರೆ ಹೇಳಿದ್ರೆ ಕೇಳಲ್ಲ. ನೀವು ಅತಿ ಸ್ಟ್ರಿಕ್ಟ್ ಮಾಡಿದ್ರೆ ಕದ್ದು ಮುಚ್ಚಿ ಮಾಡಕ್ ನಿಂದಿರ್ತೀರಿ. ಮಾಡೋದೇನ್ ಬಿಡಲ್ಲ. ಆದ್ರೆ ಏನೇ ಆಗ್ಲಿ ಒಂದು ಹೆಂಡತಿ ಮಕ್ಕಳು ಇದಾರ ನೀನ್ ನಂಬ್ಕೊಂಡು ಅಂದ್ರೆ ಅಷ್ಟೇ ಜವಾಬ್ದಾರಿಯುತವಾಗಿ ನೀ ಇರ್ಬೇಕು. ನಾನು ಮಾಡ್ತೀನಿ, ದಿನ ಮಾಡ್ತೀನಿ.
ಆದ್ರೆ ಯಾವತ್ತಾರ ನಾನು ಮಾಡಿ ನಿಮ್ಗೆ ಯಾರ್ಯಾರ ಹೊಡಿಯೋದು ಬೈಯೋದು ಜಗಳ ಮಾಡೋದು ಕುಡ್ದು ಅಸಭ್ಯವಾಗಿ ನಡ್ಕೊಳ್ಳೋದು ಏನಾರ ಮಾಡಿನ ಕುಡಿಯೋದು ತಪ್ಪು ಸರಿ ಇದು ಬೇರೆ ಮಾತು ಏನ ಕುಡಿದೇ ಇದ್ರೆ ಬಹಳ ಒಳ್ಳೇದು. ಅಕಸ್ಮಾತ್ ಏನೋ ಒಂದ್ ಚಟ ಕಲ್ತೀರ ಅದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು, ನಿಮ್ಮ ಗೌರವ ಹೋಗ್ಬಾರ್ದು. ಇವತ್ತಿನವರೆಗೂ ನಾ ಡ್ರಿಂಕ್ಸ್ ಮಾಡ್ತೇನೆ ಅಂತ ಯಾರಿಗೂ ಗೊತ್ತಿಲ್ಲ ಏನ. ನನ್ನ ಬಹಳ ಆಪ್ತ ನನ್ನ ಗೆಳೆಯರಿಗೆ ಒಂದ್ ಸ್ವಲ್ಪ ಮಂದಿಗೆ ಬಿಟ್ರೆ ಅದು ಯಾಕಂದ್ರೆ ಅಷ್ಟು ಮರ್ಯಾದೆಯಿಂದ ಜೀವನ ಮಾಡ್ತೀನಿ ನಾನು. ನೀನು ಮರ್ಯಾದೆ ಕಳ್ಕೊಬೇಡ, ಮರ್ಯಾದೆ ಕಳಿಬೇಡ ನಂದು ಹೇಳ್ತಾ ಇದೀನಿ ಕೇಳ. ತಪ್ಪ ಇನ್ಯಾವತ್ತೂ ಹೋಗಲ್ಲ. ಇನ್ಯಾವತ್ತು ಹೋಗಲ್ಲ ಅಂತ ಹೇಳಿ ಮತ್ ಹೋದಿ ನನ್ನಂತ ಕೆಟ್ಟ ಯಾರು ಇಲ್ಲ ಅಂತ ತಿಳ್ಕೊಂಬಿಡಾರ್ವಿಂದ. ತಪ್ಪ ನಾ ಇನ್ಯಾವತ್ತೂ ಹಿಂಗೆ ರಾತ್ರಿ ಎಲ್ಲ ಹೋಗಲ್ಲ, ಆಮೇಲೆ ಈ ಥರ ಎಲ್ಲ ಮಾಡಲ್ಲಪ್ಪ. ಮದ್ವೆ ಆಗಿತ್ತು, ನೀನ್ ಇನ್ನು ಕಾಲೇಜ್ ಹುಡುಗ ಅಲ್ಲ, ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್ ಆಗ್ಬೇಕು ಅಂದ್ರೇನೆ ಇಲ್ಲಿ ನಮ್ಮರು ತಮ್ಮರು ಅಂತ ಬದುಕೊಂತ ನಿಂದ್ರಬೇಡ ನೀನು. ಈಗ ನಿನ್ನ ಫ್ರೆಂಡ್ಸ್ನ ಮಾತಾಡಿಸ್ಬೇಡ, ಕರಿಬೇಡ, ಕಳಿಸ್ಬೇಡ, ಉಣ್ಬೇಡ, ತಿನ್ಬೇಡ, ನಾ ಯಾವುದು ಹೇಳ್ತಾ ಇಲ್ಲ ನಿನಗೆ. ನಾನು ಹೇಳೋದ್ ತಲೆ ಒಳಗೆ ಹೋಗ್ತಾ ಇದ್ದೆ. ನಾನು ನನ್ನ ಹೆಂಡತಿ, ನನ್ನ ತಂದಿ, ನನ್ನ ತಾಯಿ, ನನ್ನ ಮನಿ, ನನ್ನ ಮಕ್ಕಳು ಅಂತ ಬದುಕಿದ್ರೆ ಒಳ್ಳೇದು. ನೀನು ಮುಂದೆ ಬರ್ತಿ ಜೀವನದಾಗ ಏನ. ಎನಿ ಟೈಮ್ ಅವ್ರೇನ್ ಅನ್ಕೊಂತಾರೋ ಕರ್ದಾಗ ಹೋಗ್ಲಿಲ್ಲ ಅಂದ್ರೆ, ಇವ್ರೇನ್ ಅನ್ಕೊಂತಾರೋ ಕರ್ದಾಗ ಹೋಗ್ಲಿಲ್ಲ ಅಂದ್ರೆ ಇದೆ. ಈಗ ನೋಡಿ ಇವತ್ತ ಯಾವನ ಕರ್ದ ಅಂತೇಳಿ ರಾತ್ರಿ ಊಟಕ್ಕೆ ಹೋದಿ, ನಾಳೆ ಮತ್ತೊಬ್ಬ ಕರಿತಾನ, ನೀವ್ ಅಲ್ಲಿ ಅಂದಿ ಅನ್ಕೋ, ಅವಾಗ ಅಯ್ಯೋ ಅವ ಕರೆದ್ರು ಹೋದಿ, ನಾ ಕರೆದ್ರು ಬರ್ಲಿಲ್ಲ ನೀನು, ಅಲ್ಲ ಬಿಡಪ್ಪ ಅವತ್ತು ಅವನಷ್ಟ ಬೇಕು ನಿಂಗೆ ನಾ ಬೇಡನ ಅಂತ ಇವ್ನು ಕೇಳ್ತಾನ. ಹಂಗಂತೇಳಿ ಇವ್ನು ಕರ್ದ ಅಂತ ಮತ್ತೆ ಇವ್ನ ಕಡೆನೂ ಹೋಗ್ತೀಯನ. ಇದೇ ಹೇಳೋದು ನೀನು ಏನ ಹಾದಿ ತಪ್ಪಕ್ ಹೋಗ್ಬೇಡ ಅರವಿಂದ. ತಪ್ಪಾಗಿತ್ತಪ್ಪ, ನಾ ಇನ್ನೇಮ್ ಹೋಗಲ್ಲ.